ತಗೊಳ್ಳೋ ಇನ್ವಿಟೇಷನ್ ಕಾರ್ಡು. ಏನ್ ಇನ್ನೂ ಮದುವೆ ಆಗ್ತಿದ್ಯಾ? ಓಪನ್ ಮಾಡಿ ನೋಡೋ ಗೊತ್ತಾಗತ್ತೆ. ಬೀದಿನಾಗ ಬಿಸ್ಕೆಟ್ ಹಾಕ್ದಂಗೆ ಹಿಂಗ್ ಹಾಕ್ಬಿಟ್ರೆ ಮನೆಗ್ ಬಂದು ಇನ್ವಿಟೇಷನ್ ಕೊಟ್ರೇನೆ ಮರ್ಯಾದೆ. ಬಾ ಮನೆಗೆ. ಅಯ್ಯೋ ಮನೆಗ? ನನ್ನ ಹೆಂಡತಿ ನೀನ್ ಯಾವಾಗ್ಲೂ ಕೇಳ್ತಿರ್ತಾಳೋ ಅಭಿನಯ ನನ್ ಮನೆ ಕರ್ಕೊ ಬನ್ನಿ ಅಂತ. ಇರು, ನೀನ್ ಬರ್ತಿರೋ ವಿಷಯ ಒಳಗೊಂದು ಫೋನ್ ಮಾಡಿ ಹೇಳ್ತೀನಿ. ಫುಲ್ ಖುಷಿಯಾಗಿ ಹೋಗ್ಬಿಡ್ತಾಳೆ. ಹೇಳ್ರಿ. ಹಲೋ, ನಮ್ ಫ್ರೆಂಡ್ ಒಬ್ರು ಬರ್ತಿದಾರೆ ಕಣೆ ಮನೆಗೆ. ಯಾ ಲೋಪ ನನ್ ಮಗನು ಮನೆ ಹತ್ರ ಬರಂಗಿಲ್ಲ ಹೇಳ್ತಾ ಇದ್ದೀನಿ. ಅಲ್ಲ ಕಣೆ, ಅದೇ ಆಕ್ಟರ್ ಡೈರೆಕ್ಟರ್ ಅಭಿಷೇಕ್ ಶೆಟ್ಟಿ ಅವ್ರು ಬರ್ತಿದಾರೆ ಮನೆಗೆ. ಹೇಳಿದ್ನಲ್ಲ, ಯಾ ಲೋಪ ನನ್ ಮಗನು ಮನೆ ಹತ್ರ ಬರಂಗಿಲ್ಲ. ಇಡ್ರಿ ಫೋನು. ಲೋ ಮಗ, ಅಲ್ಲ ಕಣ, ನನ್ ಮಗಳು ನೀನ್ ತುಂಬಾ ದೊಡ್ಡ ಫ್ಯಾನು. ಯಾವಾಗ್ಲೂ ಹಠ ಮಾಡ್ತಿರ್ತಾಳೆ ಅಭಿಮಾಮನ್ ನೋಡ್ಬೇಕು ಅಂತ. ಅವಳಿಗೋಸ್ಕರನಾದ್ರೂ ಒಂದ್ಸತಿ ಬಾರೋ ಪ್ಲೀಸ್. ಒಳ್ಳೆ ಮರ್ಯಾದೆ ಕೊಟ್ಟೆ ಕಣ. ಅಭಿಮಾಮ ಪುಟ್ಟಿಗೆ ಏನು ಇಂಗ್ರೇಜ ಫುಟ್ಲು? ಎಷ್ಟು ಕೇಳ್ತಿದ್ದೆ ಗೊತ್ತಾ ಅಣ್ಣ ನಿಮ್ ಬಗ್ಗೆ. ಮರ್ತ್ಬಿಟ್ರಲ್ಲ ನೀವ್ ನಮ್ಮನ್ನ. ಆಗಾಗ ಮನೆ ಕಡೆ ಬರ್ತಿರ್ಬೇಕಣ್ಣ ನೀವು. ಬರ್ತೀನಮ್ಮ, ಇನ್ಮೇಲೆ ಬರ್ತೀನಿ. ಟೀ ಆರೋಗ್ತಿದೆ, ಕುಡೀರಿ. ನೀರೇನಾದ್ರು ತಗೋಬರ್ಲಾ? ಬೇಡಮ್ಮ, ಇದೇ ನೀರಿದ್ದಂಗಿದೆ. ಜಗಳ ಬಿಟ್ರೆ ಇವಳಿಗೆ ಇನ್ನೇನು ಮಾಡಕ್ ಬರಲ್ಲ. ಅಂದಂಗೆ ಈ ಮನೆ ಬಂದು ಬಾಡ್ಗೆದೇನಾ? ಹೇ, ನಾವೇ ನಿಂತ ರಿಚ್ಚೇನಾ? ನೀನಾದ್ರೆ ಸಿನಿಮಾ ಮೇಲೆ ಸಿನಿಮಾ ಮಾಡ್ಕೊಂಡು ರಿಚ್ ಆಗಿದ್ಯಾ. ರಿಚ್ ಮೀ? ಅಯ್ಯೋ, ನಾನು ಬಾಡ್ಗೆ ಹೇಳ್ಬಿಟ್ರೆ. ಅಯ್ಯೋ, ಈ ಲೋಪರ್ ನನ್ ಮಗನ. ಹಲೋ ಹಲೋ, ಹೇಳ್ರಜಾ. ಡೇಟ್ ಬಂತು, ನಾ ಬಡ್ಡಿ ಕಾಸೆ ಕಟ್ಟಿಲ್ಲ. ಓಹ್, ಡೇಟ್ಸಾ? ಕೊಡೋಣ. ನಮ್ಮವ್ರಿಗೆ ನಾನು ಡೇಟ್ಸ್ ಕೊಡ್ದೆ, ಯಾರು ಕೊಡ್ಲಿ ಹೇಳಿ? ನದೇ ಡೇಟ್ಸಾ? ಡೇಟ್ ಬಂದ್ರು ಕೂಡ ಬಡ್ಡಿ ದುಡ್ಡೇ ಕಟ್ಟಿಲ್ಲ. ನಾನು ಸರಿ ಇಲ್ಲ ಹೇಳ್ತಾ ಇದ್ದೀನಿ ನೋಡು. ಪ್ರೀತಿ, ಪ್ರೋತ್ಸಾಹ, ಅಭಿಮಾನ ಎಲ್ಲ ಮನ್ಸಲ್ಲಿಲ್ಲಣ್ಣ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ. ತಿಂಗಳಾದ್ರೆ ಬಡ್ಡಿ ಅನ್ಸಾಯ್ತಾರ ನನ್ನ ಮಕ್ಳು. ಗಣಿ ಬಿಕಾಂ ಪಾಸ್ ಆದ್ಮೇಲೆ ಬೇರೆ ಯಾವ್ದು ಸಿನಿಮಾನೇ ಮಾಡಿಲ್ಲಲ್ಲ ಅಣ್ಣ ನೀವು? ಅಯ್ಯೋ, ಮಾಡದ್ನಲ್ಲ ಈ ಗಜಾನನ ಅಂಡ್ ಗ್ಯಾಂಗು, ಆರಾಮ್ ಅರವಿಂದ್ ಸ್ವಾಮಿ. ಈಗ ಗಣಿ ಬಿಕಾಂ ಫಸ್ಟ್ ಅಲ್ಲಿ ಹೀರೋ ರೀಲ್ ಅಂತ ಆಗ್ತಾ ಇದ್ನಲ್ಲ, ಹೇಳಿಲ್ವೇನೋ? ಹೇಳ್ದೆ ಮರ್ತೋಗ್ಬಿಟ್ಟಾಳ. ನಂಗೆ ನಾನು ಬಂದಿದ್ ವಿಷಯನೇ ಮರ್ತ್ಬಿಟ್ಟಿದ್ದೆ. ತಗೊಳ್ಳೋ ಇನ್ವಿಟೇಷನ್ ಕಾರ್ಡು. ಓ, ಏನಣ್ಣ ಇನ್ನೊಂದ್ ಮದ್ವೆ ಆಗ್ತಿದ್ದೀರಾ? ನಾನು ಹಂಗೆ ಕೇಳ್ದೆ ಕಣೆ. ಅಯ್ಯೋ ಇಲ್ಲಮ್ಮ, ಒಂದನ್ನೇ ಮೇಂಟೈನ್ ಮಾಡೋ ಸಿಕ್ಕಾಪಟ್ಟೆ ಟಾರ್ಚರ್ ಆಗ್ಬಿಡಿ. ಅದ್ರಲ್ಲಿ ಇನ್ನೊಂದು ಬೇಡಮ್ಮ. ಆಕ್ಚುಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೆ. ಅದು ಮನೆ ಮನೆಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ರು ಕೇಳ್ತಾ ಇದ್ದೆ. ಹಂಗೆ ನಿಮ್ ಫ್ಯಾಮಿಲಿಗೂ ಕೇಳೋಣ ಅಂತ. ಪಾಪ ಹತ್ರನು ಒಂದು ಫೋನ್ ಇರಂಗಿದೆ, ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ. ಬರ್ತೀನಿ ನಾನು. ಬರ್ಲೇನೋ? ಬರ್ತಾ ಇರು ಮಗ. ಏನಿಲ್ಲ, ಹೋಗ್ಬಾ. ಅಯ್ಯೋ, ಕೀ ಮರ್ತ್ಬಿಟ್ನಲ್ಲ. ಹೇಳಿದೆ ತಾನೆ, ಯಾ ಲೋಪ ನನ್ ಮಗನು ಮನೆ ಹತ್ರ ಬರ್ಬಾರ್ದಂತ. ನನ್ ಪರ್ಮಿಷನ್ ಇಲ್ಲದೆ ಹೆಂಗೋ ಕರ್ಕೊ ಬಂದವನ್ನ. ನೀನ್ ಮಾತ್ರ ನಿನ್ ಫ್ರೆಂಡ್ಸ್ ಗಳನ್ನ ಕರ್ಕೊಂಡ್ಬಂದ್ ಕಿ ಕಿ ಅಂತ ನಗ್ತಾ ಇರೋ. ನಾನ್ ನನ್ ಫ್ರೆಂಡ್ಸ್ ಗಳನ್ನ ಕರ್ಕೊಂಡ್ ಬರ್ಬಾರ್ದಾ? ಹೌದು, ನನ್ ಫ್ರೆಂಡ್ಸ್ ಗಳು ಯಾರು ನಿನ್ ಫ್ರೆಂಡ್ಸ್ ಗಳ ತರ ಖಾಲಿ ಫಲ ಇಲ್ಲಪ್ಪ. ನಾನು ಕಂಡಿದ್ದೀನಿ ಕಣೆ ನಿನ್ ಫ್ರೆಂಡ್ಸ್ ಗಳು. ಅವ್ರೇನ್ ದೊಡ್ಡ ಸಾಜಗಳು. ಓ ಅಣ್ಣ, ಮತ್ತೆ ವಾಪಸ್ ಬಂದ್ಬಿಟ್ರಾ? ಪರಿಸ್ಥಿತಿ ನಮ್ಮ ಬರ್ಬೇಕಾಯ್ತು. ಕೀ ಮರ್ತ್ಬಿಟ್ಟಿದ್ನಮ್ಮ, ಅದ್ ಬಿಡಿ. ಆಮೇಲೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನೆಲ್ಲ ಮರಿಬೇಡಿ. ಅಲ್ಲ, ನಮ್ಮವರೇ ನಮಗ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೆಂಗ್ ಹೇಳಿ? ಅದ್ ಸರಿ, ನಿಮ್ ಯೂಟ್ಯೂಬ್ ಚಾನಲ್ ಹೆಸರೇನಣ್ಣ? ಖಾಲಿ ಪಲಾವ್ ಸ್ಟುಡಿಯೋಸ್ ಅಂತೂ ಅಲ್ಲಮ್ಮ, ಸಿಕ್ಕಾಕೊಂಡ. ಅಭಿಷೇಕ್ ಶೆಟ್ಟಿ ಫಿಲ್ಮ್ಸ್ ಅಂತ. ಸಬ್ಸ್ಕ್ರೈಬ್ ಮಾಡಿ ಮಗ. ನಾನ್ ಸಬ್ಸ್ಕ್ರೈಬ್ ಮಾಡ್ತೀನೋ? ನೀನಂತೂ ಮಾಡಕ್ಕೆ ಹೋಗ್ಬೇಡ ಕಣೋ, ಮಿತ್ರ ದ್ರೋಹಿ.